ಇಟ್ಟು ಜನರ ನಿದ್ದೆಗೆಡಿಸಿತ್ತು. ಇದರಿಂದ ಆತಂಕಗೊಂಡಿದ್ದ ಜನರು ಒಂಟಿಯಾಗಿ ಹೊರಗಡೆ ಬರೋಕ್ಕೂ ಕೂಡ ಭಯ ಪಡ್ತಾ ಇದ್ರು. ಕಾಲುವೆಯಲ್ಲಿ ಲಾಕ್ ಆಗಿದ್ದ ಆ ಪ್ರಾಣಿ ಇದೀಗ ಲಾಕ್ ಆಗಿದ್ದು ಜನ ರಿಲ್ಯಾಕ್ಸ್ ಆಗಿದ್ದಾರೆ. ನೀರಿನ ಪೈಪ್ಲೈನ್ ಸುತ್ತ ಜನವೋ ಜನ. ಟ್ರ್ಯಾಕ್ಟರ್ ಮೇಲೆ ನಿಂತು ನೋಡೋರೆಷ್ಟು, ಇಲ್ಲ ಕಾಣಲಯ್ಯ ಅಂತ ಹತ್ತಿರಕ್ಕೆ ಓಡೋಡಿ ಬರ್ತಿರೋ ಜನರ ಗುಂಪು. ಕೈನಲ್ಲಿ ಬಲೆ, ಮತ್ತೊಂದೆಡೆ ಬೃಹದಾಕಾರದ ಬೋರ್. ಇದೆಲ್ಲ ಸರ್ಕಸ್ ನಡೆಯುತ್ತಿರೋದು ಯಾಕೆ ಗೊತ್ತಾ? ಜನರ ನಿದ್ದೆ ಕೆಡಿಸಿದ್ದ ಚಿರತೆ ಸೆರೆ ಹಿಡಿಯಲು. ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದ ಚಿರತೆ. 8 ಗಂಟೆ ಕಾರ್ಯಾಚರಣೆ ಬಳಿಕ ಚಿರತೆ ಸೆರೆ. ಕೆಲ ದಿನಗಳಿಂದ ಹಾವೇರಿಯ ಮಾಳಾಪುರ ಅಗಡಿ ಗ್ರಾಮ ಸೇರಿದಂತೆ ಸುತ್ತಮುತ್ತ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು ಈ ಚಿರತೆ. ಇಂದು ಬೆಳಗಿನ ಜಾವ ಮುಳ್ಳುಹಂದಿಯನ್ನ ಬೆನ್ನಟ್ಟಿ ಬೇಟೆಗೆ ಬಂದಿದ್ದ ಚಿರತೆ ಕಿರಿದಾದ ಕಾಲುವೆಗೆ ನುಗ್ಗಿತ್ತು. ಇದನ್ನು ಕಂಡ ಗ್ರಾಮಸ್ಥರು ಬುದ್ಧಿವಂತಿಕೆಯಿಂದ ಕಾಲುವೆಯ ಎರಡೂ ಬದಿಯಲ್ಲಿ ತಗಡುಗಳನ್ನು ಅಳವಡಿಸಿ ಚಿರತೆಯನ್ನ ಲಾಕ್ ಮಾಡಿದ್ರು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು. ಬೋನಿಗೆ ಬೀಳದೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಚಿರತೆ. ಕಾಲುವೆಯ ಎರಡೂ ಬದಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಅಳವಡಿಸಿದ್ರು. ಈ ವೇಳೆ ಚಿರತೆ ಆಚೆ ಬರಲಿ ಎಂದು ಪಟಾಕಿ ಸಿಡಿಸಿದ್ರು. ಆದರೆ ಚಿರತೆ ಇದ್ಯಾವುದಕ್ಕೂ ಬಗ್ಗದೆ ಅಲ್ಲೇ ಇತ್ತು. ಬಾತ್ರೂಮ್ ಬಂದ್ರೆ ನಾವು ಬಾತ್ರೂಮ್ ಕುಂತಿದ್ರೆ ನಾನು ಹಿಂದ್ಗಡೆ ಹಾಸಿ ಹೋಗ್ಬಿಡ್ತೇವೆ. ಬವರ್ನಾಗ ಒಂದಿಷ್ಟು ಐತ್ರಿ ದೊಡ್ಡದು. ಆಮೇಲೆ ಏನು ಮಾಡ್ಬೇಕ್ರಿ, ಮತ್ತೆ ಮಂದಿಗೆ ಒಟ್ಟು ಹೇಳಿದ್ರಿ. ಕೊನೆಗೆ ಪ್ಲಾಸ್ಟಿಕ್ ಬ್ಯಾರೆಲ್ ಸಹಾಯದಿಂದ ಚಿರತೆ ಸೆರೆ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ರು. ಚಿರತೆ ಬೋನಿಗೆ ಬೀಳುತ್ತಿದ್ದಂತೆ ಸ್ಥಳೀಯ ಜನರು ಕೇಕೆ ಶೆಳ್ಳೆ ಹಾಕಿದ್ರು. ಆದಷ್ಟು ನಾವು ಈ ಚಿರತೆ ಹಿಡಿಯೋದ್ರಿಂದ ಎಷ್ಟೋ ಒಂದು ಪ್ರಾಣಿ ಇದು ಚಿರತೆಯಿಂದ ಸಂಘರ್ಷ ಆಗುವ ಒಂದು ಇದು ತಪ್ಪಿಸಿದಂಗೆ ಆಗಿದೆ. ಅದು ನಮ್ಗೆ ಖುಷಿ ಕೊಟ್ಟಿದೆ. ಸತತ 8 ಗಂಟೆಗಳ ಕಾರ್ಯಾಚರಣೆ ಬಳಿಕ ಚಿರತೆ ಸೆರೆ ಹಿಡಿಯಲಾಯಿತು. ಆತಂಕದಲ್ಲಿದ್ದ ಗ್ರಾಮಸ್ಥರು ಚಿರತೆ ಸೆರೆಯಿಂದ ಕೊನೆಗೂ ನಿಟ್ಟುಸಿರು ಬಿಟ್ಟರು. ಕ್ಯಾಮರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಟ್ಟು ಜನರ ನಿದ್ದೆಗೆಡಿಸಿತ್ತು. ಇದರಿಂದ ಆತಂಕಗೊಂಡಿದ್ದ ಜನರು ಒಂಟಿಯಾಗಿ ಹೊರಗಡೆ ಬರೋಕ್ಕೂ ಕೂಡ ಭಯ ಪಡ್ತಾ ಇದ್ರು. ಕಾಲುವೆಯಲ್ಲಿ ಲಾಕ್ ಆಗಿದ್ದ ಆ ಪ್ರಾಣಿ ಇದೀಗ ಲಾಕ್ ಆಗಿದ್ದು ಜನ ರಿಲ್ಯಾಕ್ಸ್ ಆಗಿದ್ದಾರೆ. ನೀರಿನ ಪೈಪ್ಲೈನ್ ಸುತ್ತ ಜನವೋ ಜನ. ಟ್ರ್ಯಾಕ್ಟರ್ ಮೇಲೆ ನಿಂತು ನೋಡೋರೆಷ್ಟು, ಇಲ್ಲ ಕಾಣಲಯ್ಯ ಅಂತ ಹತ್ತಿರಕ್ಕೆ ಓಡೋಡಿ ಬರ್ತಿರೋ ಜನರ ಗುಂಪು. ಕೈನಲ್ಲಿ ಬಲೆ, ಮತ್ತೊಂದೆಡೆ ಬೃಹದಾಕಾರದ ಬೋರ್. ಇದೆಲ್ಲ ಸರ್ಕಸ್ ನಡೆಯುತ್ತಿರೋದು ಯಾಕೆ ಗೊತ್ತಾ? ಜನರ ನಿದ್ದೆ ಕೆಡಿಸಿದ್ದ ಚಿರತೆ ಸೆರೆ ಹಿಡಿಯಲು. ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದ ಚಿರತೆ. 8 ಗಂಟೆ ಕಾರ್ಯಾಚರಣೆ ಬಳಿಕ ಚಿರತೆ ಸೆರೆ. ಕೆಲ ದಿನಗಳಿಂದ ಹಾವೇರಿಯ ಮಾಳಾಪುರ ಅಗಡಿ ಗ್ರಾಮ ಸೇರಿದಂತೆ ಸುತ್ತಮುತ್ತ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು ಈ ಚಿರತೆ. ಇಂದು ಬೆಳಗಿನ ಜಾವ ಮುಳ್ಳುಹಂದಿಯನ್ನ ಬೆನ್ನಟ್ಟಿ ಬೇಟೆಗೆ ಬಂದಿದ್ದ ಚಿರತೆ ಕಿರಿದಾದ ಕಾಲುವೆಗೆ ನುಗ್ಗಿತ್ತು. ಇದನ್ನು ಕಂಡ ಗ್ರಾಮಸ್ಥರು ಬುದ್ಧಿವಂತಿಕೆಯಿಂದ ಕಾಲುವೆಯ ಎರಡೂ ಬದಿಯಲ್ಲಿ ತಗಡುಗಳನ್ನು ಅಳವಡಿಸಿ ಚಿರತೆಯನ್ನ ಲಾಕ್ ಮಾಡಿದ್ರು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು. ಬೋನಿಗೆ ಬೀಳದೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಚಿರತೆ. ಕಾಲುವೆಯ ಎರಡೂ ಬದಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಅಳವಡಿಸಿದ್ರು. ಈ ವೇಳೆ ಚಿರತೆ ಆಚೆ ಬರಲಿ ಎಂದು ಪಟಾಕಿ ಸಿಡಿಸಿದ್ರು. ಆದರೆ ಚಿರತೆ ಇದ್ಯಾವುದಕ್ಕೂ ಬಗ್ಗದೆ ಅಲ್ಲೇ ಇತ್ತು. ಬಾತ್ರೂಮ್ ಬಂದ್ರೆ ನಾವು ಬಾತ್ರೂಮ್ ಕುಂತಿದ್ರೆ ನಾನು ಹಿಂದ್ಗಡೆ ಹಾಸಿ ಹೋಗ್ಬಿಡ್ತೇವೆ. ಬವರ್ನಾಗ ಒಂದಿಷ್ಟು ಐತ್ರಿ ದೊಡ್ಡದು. ಆಮೇಲೆ ಏನು ಮಾಡ್ಬೇಕ್ರಿ, ಮತ್ತೆ ಮಂದಿಗೆ ಒಟ್ಟು ಹೇಳಿದ್ರಿ. ಕೊನೆಗೆ ಪ್ಲಾಸ್ಟಿಕ್ ಬ್ಯಾರೆಲ್ ಸಹಾಯದಿಂದ ಚಿರತೆ ಸೆರೆ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ರು. ಚಿರತೆ ಬೋನಿಗೆ ಬೀಳುತ್ತಿದ್ದಂತೆ ಸ್ಥಳೀಯ ಜನರು ಕೇಕೆ ಶೆಳ್ಳೆ ಹಾಕಿದ್ರು. ನಾವು
ಆದಷ್ಟು ನಾವು ಈ ಚಿರತೆ ಹಿಡಿಯೋದ್ರಿಂದ ಎಷ್ಟೋ ಒಂದು ಪ್ರಾಣಿ ಇದು ಚಿರತೆಯಿಂದ ಸಂಘರ್ಷ ಆಗುವ ಒಂದು ಇದು ತಪ್ಪಿಸಿದಂಗೆ ಆಗಿದೆ. ಅದು ನಮ್ಗೆ ಖುಷಿ ಕೊಟ್ಟಿದೆ. ಸತತ 8 ಗಂಟೆಗಳ ಕಾರ್ಯಾಚರಣೆ ಬಳಿಕ ಚಿರತೆ ಸೆರೆ ಹಿಡಿಯಲಾಯಿತು. ಆತಂಕದಲ್ಲಿದ್ದ ಗ್ರಾಮಸ್ಥರು ಚಿರತೆ ಸೆರೆಯಿಂದ ಕೊನೆಗೂ ನಿಟ್ಟುಸಿರು ಬಿಟ್ಟರು. ಕ್ಯಾಮರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಟ್ಟು ಜನರ ನಿದ್ದೆಗೆಡಿಸಿತ್ತು. ಇದರಿಂದ ಆತಂಕಗೊಂಡಿದ್ದ ಜನರು ಒಂಟಿಯಾಗಿ ಹೊರಗಡೆ ಬರೋಕ್ಕೂ ಕೂಡ ಭಯ ಪಡ್ತಾ ಇದ್ರು. ಕಾಲುವೆಯಲ್ಲಿ ಲಾಕ್ ಆಗಿದ್ದ ಆ ಪ್ರಾಣಿ ಇದೀಗ ಲಾಕ್ ಆಗಿದ್ದು ಜನ ರಿಲ್ಯಾಕ್ಸ್ ಆಗಿದ್ದಾರೆ. ನೀರಿನ ಪೈಪ್ಲೈನ್ ಸುತ್ತ ಜನವೋ ಜನ. ಟ್ರ್ಯಾಕ್ಟರ್ ಮೇಲೆ ನಿಂತು ನೋಡೋರೆಷ್ಟು, ಇಲ್ಲ ಕಾಣಲಯ್ಯ ಅಂತ ಹತ್ತಿರಕ್ಕೆ ಓಡೋಡಿ ಬರ್ತಿರೋ ಜನರ ಗುಂಪು. ಕೈನಲ್ಲಿ ಬಲೆ, ಮತ್ತೊಂದೆಡೆ ಬೃಹದಾಕಾರದ ಬೋರ್. ಇದೆಲ್ಲ ಸರ್ಕಸ್ ನಡೆಯುತ್ತಿರೋದು ಯಾಕೆ ಗೊತ್ತಾ? ಜನರ ನಿದ್ದೆ ಕೆಡಿಸಿದ್ದ ಚಿರತೆ ಸೆರೆ ಹಿಡಿಯಲು. ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದ ಚಿರತೆ. 8 ಗಂಟೆ ಕಾರ್ಯಾಚರಣೆ ಬಳಿಕ ಚಿರತೆ ಸೆರೆ. ಕೆಲ ದಿನಗಳಿಂದ ಹಾವೇರಿಯ ಮಾಳಾಪುರ ಅಗಡಿ ಗ್ರಾಮ ಸೇರಿದಂತೆ ಸುತ್ತಮುತ್ತ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು ಈ ಚಿರತೆ. ಇಂದು ಬೆಳಗಿನ ಜಾವ ಮುಳ್ಳುಹಂದಿಯನ್ನ ಬೆನ್ನಟ್ಟಿ ಬೇಟೆಗೆ ಬಂದಿದ್ದ ಚಿರತೆ ಕಿರಿದಾದ ಕಾಲುವೆಗೆ ನುಗ್ಗಿತ್ತು. ಇದನ್ನು ಕಂಡ ಗ್ರಾಮಸ್ಥರು ಬುದ್ಧಿವಂತಿಕೆಯಿಂದ ಕಾಲುವೆಯ ಎರಡೂ ಬದಿಯಲ್ಲಿ ತಗಡುಗಳನ್ನು ಅಳವಡಿಸಿ ಚಿರತೆಯನ್ನ ಲಾಕ್ ಮಾಡಿದ್ರು. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು. ಬೋನಿಗೆ ಬೀಳದೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಚಿರತೆ. ಕಾಲುವೆಯ ಎರಡೂ ಬದಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಅಳವಡಿಸಿದ್ರು. ಈ ವೇಳೆ ಚಿರತೆ ಆಚೆ ಬರಲಿ ಎಂದು ಪಟಾಕಿ ಸಿಡಿಸಿದ್ರು. ಆದರೆ ಚಿರತೆ ಇದ್ಯಾವುದಕ್ಕೂ ಬಗ್ಗದೆ ಅಲ್ಲೇ ಇತ್ತು. ಬಾತ್ರೂಮ್ ಬಂದ್ರೆ ನಾವು ಬಾತ್ರೂಮ್ ಕುಂತಿದ್ರೆ ನಾನು ಹಿಂದ್ಗಡೆ ಹಾಸಿ ಹೋಗ್ಬಿಡ್ತೇನೆ. ಬವರ್ನಾಗ ಒಂದಿಷ್ಟು ಐತ್ರಿ ದೊಡ್ಡದು. ಆಮೇಲೆ ಏನು ಮಾಡ್ಬೇಕ್ರಿ, ಮತ್ತೆ ಮಂದಿಗೆ ಒಟ್ಟು ಹೇಳಿದ್ರಿ. ಕೊನೆಗೆ ಪ್ಲಾಸ್ಟಿಕ್ ಬ್ಯಾರೆಲ್ ಸಹಾಯದಿಂದ ಚಿರತೆ ಸೆರೆ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ರು. ಚಿರತೆ ಬೋನಿಗೆ ಬೀಳುತ್ತಿದ್ದಂತೆ ಸ್ಥಳೀಯ ಜನರು ಕೇಕೆ ಶೆಳ್ಳೆ ಹಾಕಿದ್ರು. ಆದಷ್ಟು ನಾವು ಈ ಚಿರತೆ ಹಿಡಿಯೋದ್ರಿಂದ ಎಷ್ಟೋ ಒಂದು ಪ್ರಾಣಿ ಇದು ಚಿರತೆಯಿಂದ ಸಂಘರ್ಷ ಆಗುವ ಒಂದು ಇದು ತಪ್ಪಿಸಿದಂಗೆ ಆಗಿದೆ. ಅದು ನಮ್ಗೆ ಖುಷಿ ಕೊಟ್ಟಿದೆ. ಸತತ 8 ಗಂಟೆಗಳ ಕಾರ್ಯಾಚರಣೆ ಬಳಿಕ ಚಿರತೆ ಸೆರೆ ಹಿಡಿಯಲಾಯಿತು. ಆತಂಕದಲ್ಲಿದ್ದ ಗ್ರಾಮಸ್ಥರು ಚಿರತೆ ಸೆರೆಯಿಂದ ಕೊನೆಗೂ ನಿಟ್ಟುಸಿರು ಬಿಟ್ಟರು. ಕ್ಯಾಮರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.